ಕರ್ನಾಟಕಕ್ಕೆ ಏನು ಕೊಟ್ಟಿಲ್ಲ, ಕರ್ನಾಟಕಕ್ಕೆ ಚೊಂಬೆ. ಕೇಂದ್ರ ಬಜೆಟ್ ಮೇಲಿನ ಕರ್ನಾಟಕದ ನಿರೀಕ್ಷೆ ಹುಸಿಯಾಗಿದೆ. ಸ್ವತಃ ಹಣಕಾಸು ಸಚಿವೆ ಕರ್ನಾಟಕದ ಸಂಸದೆ, ನಾವೇ ಸಂಸದರಾಗಿ ಮಾಡಿದ್ದು, ಅವ್ರು ಕೇರೆ ಮಾಡಲ್ಲ ನಮ್ಮನ್ನು. ಬಿಹಾರ ಆಂಧ್ರಕ್ಕೆ ಮಾತ್ರ ಕೋಟಿ ಕೋಟಿ ಕೊಟ್ಟಿದ್ದಾರೆ, ಅವ್ರು ಸರ್ಕಾರ ಉಳಿಬೇಕು ಕೊಟ್ಟಿದ್ದಾರೆ, ಹಾಗಂತ ಕೊಡಬಾರ್ದು ಅಂತ ಹೇಳ್ತಾ ಇಲ್ಲ. ಯಾರಿಗೆ ಬೇಕಿದ್ರು ಕೊಡಿ, ಎಲ್ಲರೂ ಕೊಡಬೇಕು, ನಮಗೂ ಕೊಡಿ. ಯಾಕಂದರೆ ನಾವು ಇಡೀ ರಾಷ್ಟ್ರದಲ್ಲಿ ಸರ್ ಎರಡನೇ ಅತಿ ಹೆಚ್ಚು GST ಕಟ್ಟೋರು ನಾವು ಕರ್ನಾಟಕ. ಮೊದಲನೇದು ಯಾವುದು? ಮಹಾರಾಷ್ಟ್ರ, 34 ಲಕ್ಷ ಕೋಟಿ. 34 ಲಕ್ಷ ಕೋಟಿ. ನಾವು 21 ಲಕ್ಷ ಕೋಟಿ. ದೇಶಕ್ಕೆ ಎರಡನೇ ಸ್ಥಾನದಲ್ಲಿದ್ದೀವಿ. 32.07 ಲಕ್ಷ ಕೋಟಿ ಬಜೆಟ್ನಲ್ಲಿ 9 ಕ್ಷೇತ್ರಗಳಿಗೆ ಆದ್ಯತೆಯನ್ನು ಕೊಟ್ಟಿದ್ದಾರೆ. ಕೇಂದ್ರದಲ್ಲಿ ರಾಜ್ಯದ 5 ಸಚಿವರಿದ್ದಾರೆ. ಕಳೆದ ಬಾರಿ 26 MP ಗಳಿದ್ರು. ಅಂದರೆ BJP ಇದ್ದ ಕಾರಣಕ್ಕಾಗಿ BJP MP ಗಳನ್ನು ನಮಗೆ ಲಾಭ ದೊಡ್ಡ ಮಟ್ಟದಲ್ಲಿ ಆಗಲಿಲ್ಲ. ಈ ಬಾರಿ ಕುಮಾರಣ್ಣ ಇದ್ದಾರೆ ಅನ್ನೋ ಕಾರಣಕ್ಕಾಗಿ ಒಂದು ನಿರೀಕ್ಷೆ ಇತ್ತು. ಆಮೇಲೆ ಪ್ರಬಲ ಖಾತೆ ಸಿಕ್ಕಿದೆ. ಕೇಂದ್ರದಲ್ಲಿ ರಾಜ್ಯದ 5 ಸಚಿವರಿದ್ದರೂ ಕೂಡ ವ್ಯರ್ಥ. ಸ್ವತಃ ನಿರ್ಮಲಾ ಸೀತಾರಾಮನ್ ರಾಜ್ಯಕ್ಕೆ ಅನುದಾನ ತರುವಲ್ಲಿ ಕೇಂದ್ರ ಸಚಿವರು ಸೋತಿದ್ದಾರೆ, ಅದರಲ್ಲಿ ಎರಡು ಮಾತಿಲ್ಲ. ನಿರ್ಮಲಾ ಸೀತಾರಾಮನ್, ಕುಮಾರಸ್ವಾಮಿ, ಶೋಭಾ ಕರಂದ್ಲಾಜೆ, ಪ್ರಹ್ಲಾದ್ ಜೋಶಿ, ವಿ ಸೋಮಣ್ಣ ಅವರಿದ್ದರೂ ಕೂಡ ಎಂಥದೂ ಇಲ್ಲ. ಡೋಲೋ 650, ರಾಗಿ ಮುದ್ದೆ ಅಷ್ಟೇ. ಬಜೆಟ್ ಇವತ್ತು ಘೋಷಣೆಯಾಗಿದೆ. ಬಜೆಟ್ ಬಗ್ಗೆ ಆರಂಭದಲ್ಲಿ ಯಾಕೆ ತಗೊಳ್ಳಿ ಅಂದರೆ ಕರ್ನಾಟಕಕ್ಕೆ ಏನೂ ಇಲ್ಲ, ಎಂಥದೂ ಇಲ್ಲ. ಅದೇನು ಡೋಲೋ 650, ಆಮೇಲೆ ರಾಗಿ ಮುದ್ದೆ ಅಷ್ಟೇ ಅಂತ ಹೇಳ್ದಂಗೆ. ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರದ 3ನೇ ಅವಧಿ ಸರ್ಕಾರದ ಮೊದಲ ಬಜೆಟ್ ಮಂಡನೆಯಾಗಿದೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಸತತ 7ನೇ ಬಾರಿಗೆ ಕೇಂದ್ರ ಬಜೆಟ್ ಮಂಡಿಸಿದ್ದಾರೆ. ಈ ಬಾರಿಯ ಕೇಂದ್ರ ಬಜೆಟ್ ಮೇಲೆ ಶ್ರೀಸಾಮಾನ್ಯರಿಗೆ ಹಲವಾರು ನಿರೀಕ್ಷೆಗಳಿದ್ದು, ಅದರಂತೆ ತೆರಿಗೆ ಪಾವತಿದಾರರಿಗೆ ಈ ಸಲದ ಬಜೆಟ್ನಲ್ಲಿ ಬಂಪರ್ ಸಿಕ್ಕಿದೆ. ಏನೆಲ್ಲ ಸಿಕ್ಕಿದೆ, ಏನೆಲ್ಲ ಸಿಕ್ಕಿಲ್ಲ ಎಲ್ಲ ಹೇಳ್ತೀನಿ. ಮೊದಲಿಗೆ ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ ಯಾವ ರೀತಿ ಬದಲಾವಣೆಯಾಗಿದೆ. ಆದಾಯದ ಹಿಂದಿನ ಟ್ಯಾಕ್ಸ್, ಇಂದಿನ ಟ್ಯಾಕ್ಸ್ ಎರಡು ತೋರಿಸ್ತೀನಿ. ಮೊದಲು ಎಷ್ಟು ಕಟ್ತಾ ಇದ್ರಿ, ಈಗ ಎಷ್ಟು ಕಟ್ತಾ ಇದ್ರಿ. ಮೊದಲಿಗೆ ನಿಮಗೆ ಆದಾಯ 3 ಲಕ್ಷ ಇದ್ದರೆ ಮೊದಲು ಕೂಡ ಟ್ಯಾಕ್ಸ್ ಇರಲಿಲ್ಲ, ಈಗಲೂ ಟ್ಯಾಕ್ಸ್ ಇರಲಿಲ್ಲ, ಲಾಭ ನಷ್ಟ ಏನೂ ಇಲ್ಲ. ಆದರೆ ಇಲ್ಲಿ ಸ್ವಲ್ಪ ಲಾಭ ಬರುತ್ತೆ. ನೆಕ್ಸ್ಟು ನಿಮ್ಮ ಆದಾಯ 7 ಲಕ್ಷ ಇದ್ದರೆ, 7 ಲಕ್ಷ ಅಂದರೆ ಎಷ್ಟು ಬರುತ್ತೆ ಅಂದರೆ ನಿಮಗೆ 50,000 ನಿಮ್ಮ ಸಂಬಳ ಇದ್ದರೆ. ಈ ಮೊದಲು ಇದು ಆ ಕಡೆ ಈ ಕಡೆ ಆಗಬೇಕು. ಹಿಂದಿನ ಟ್ಯಾಕ್ಸ್ 30,000, ಈಗ 20,000 ಆಗಿದೆ. 10,000 ಲಾಭ ಆಗುತ್ತೆ. 10,000 ಲಾಭ ಆಗುತ್ತೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆಮೇಲೆ 10 ಲಕ್ಷ ಇದ್ದರೆ ಈ ಹಿಂದೆ ನೀವು 72,500 ರೂಪಾಯಿ ಕಟ್ತಾ ಇದ್ರಿ. ಇನ್ನು ಮುಂದೆ 50,000 ಕಟ್ಟಿದರೆ ಸಾಕು, 22,500 ಲಾಭ. ಹಿಂದಿನ ಟ್ಯಾಕ್ಸ್ ಅಂತಂದರೆ ಹಿಂದಿನ ಟ್ಯಾಕ್ಸ್, ಇದು ಈ ಕಡೆ ಆ ಕಡೆ ಈ ಕಡೆ ಆಗಬೇಕು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಿಮ್ಮ ಸಂಬಳ 18 ಲಕ್ಷ ತನಕ ಇದ್ದರೆ ಈ ಹಿಂದೆ 2,49,600 ರೂಪಾಯಿ ಕಟ್ತಾ ಇದ್ರಿ ಟ್ಯಾಕ್ಸ್. ಇದೀಗ 10,400 ಲಾಭ ಆಗುತ್ತೆ. 2,39,200 ಕಟ್ಟಬೇಕು. 18 ಲಕ್ಷ ಇದ್ದರೆ ನೀವು ಆದಾಯ ಮತ್ತು ಲಾಭ ನೋಡ್ಕೊಳ್ಳಿ ಅಷ್ಟೇ. ಆದಾಯ 18 ಲಕ್ಷ ಇದ್ದರೆ ಅಷ್ಟು ಬರುತ್ತೆ. ಆಮೇಲೆ 20 ಲಕ್ಷ ಇದ್ದರೆ ನೀವು 10,000 ಲಾಭ ಬರುತ್ತೆ. 20 ಲಕ್ಷ ಇದ್ದರೆ ಅಂದರೆ 15 ಲಕ್ಷದ ಮೇಲೆ ನೀವು ಪರ್ಸೆಂಟೇಜ್ ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆ, ಯಾವುದು ಕಡಿಮೆ ಆಗಿದೆ, ಯಾವುದು ಜಾಸ್ತಿ ಆಗಿದೆ ನೋಡೋಣ ಬನ್ನಿ. ವಿಶೇಷ ಅಂಥದ್ದು ಏನಿಲ್ಲ. ಯಾವುದಕ್ಕೆಲ್ಲ ತೆರಿಗೆ ಏರಿಕೆ? ಆಮದು ಪ್ಲಾಸ್ಟಿಕ್ಕು ಉತ್ಪನ್ನ, ಆಮದು ಬಟ್ಟೆ, ಚರ್ಮದ ಶೂ, ಚರ್ಮದ ಬೆಲ್ಟ್, ಚರ್ಮದ ಚಪ್ಪಲಿ. ಆಮೇಲೆ ತೆರಿಗೆ ಇಳಿಕೆ ಯಾವುದಕ್ಕೆ? ಕ್ಯಾನ್ಸರ್ ಔಷಧಿ ಸಲಕರಣೆ, ಆಮದು ಔಷಧಿ, ಮೊಬೈಲ್ ಫೋನ್ ಬಿಡಿಭಾಗ, ಮೊಬೈಲ್ ಚಾರ್ಜರ್, ಚರ್ಮ ಉತ್ಪನ್ನ, ಚಿನ್ನ ಬೆಳ್ಳಿ ಪ್ಲಾಟಿನಮ್ ಸ್ವಲ್ಪ ಕಡಿಮೆ ಆಗಿದೆ. ಇಷ್ಟೇ. ಆಮೇಲೆ ಕೇಂದ್ರ ಬಜೆಟ್ನಲ್ಲಿ ಕರ್ನಾಟಕಕ್ಕೆ ಚೊಂಬು ಕೊಟ್ಟಿದ್ದಾರೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಆಂಧ್ರ ಪ್ರದೇಶ, ಬಿಹಾರ ರಾಜ್ಯಗಳಿಗೆ ವಿಶೇಷ ಅನುದಾನ ಕೊಟ್ಟಿದ್ದಾರೆ. ಬೇರೆ ರಾಜ್ಯಗಳಿಗೆ ಯಾವುದೇ ಕೊಡುಗೆ ನೀಡಿಲ್ಲ. ಏಕೆಂದರೆ ನರೇಂದ್ರ ಮೋದಿ ಪ್ರಧಾನಿಯಾಗಿ ಉಳಿಯಬೇಕೆಂದರೆ ಆ ಎರಡೂ ರಾಜ್ಯಗಳ ಸಹಕಾರ ಬೇಕು. ಅದಕ್ಕಾಗಿ ವಿಶೇಷ ಅನುದಾನ ಕೊಟ್ಟಿದ್ದಾರೆ. ಆದರೆ ಕರ್ನಾಟಕಕ್ಕೆ ಚೊಂಬು ಕೊಟ್ಟು ಪಂಗನಾಮ ಹಾಕಿದ್ದಾರೆ ಅಂತೇಳಿ ಸಿದ್ದರಾಮಯ್ಯ ಟೀಕಿಸಿದ್ದಾರೆ. ಈ ಬಜೆಟ್ ಒಂದು ರೀತಿ ಕರ್ನಾಟಕಕ್ಕೆ ನಿರ್ಮಲಾ ಸೀತಾರಾಮನ್ ಅವರು ಚೊಂಬು ಕೊಟ್ಟಿದ್ದಾರೆ. ಕರ್ನಾಟಕಕ್ಕೆ ಏನು ಕೊಟ್ಟು ಸಿಕ್ಕಿಲ್ಲ. ಆಂಧ್ರ ಮತ್ತು ಬಿಹಾರ 2 ರಾಜ್ಯಗಳಿಗೆ ಅನುದಾನ ಕೊಟ್ಟಿರೋದು ಬಿಟ್ಟರೆ, ವಿಶೇಷ ಅನುದಾನ ಕೊಟ್ಟಿರೋದು ಬಿಟ್ಟರೆ
ಬೇರೆ ರಾಜ್ಯಗಳಿಗೆ ಅನುದಾನವನ್ನು ಕೊಟ್ಟಿಲ್ಲ. ಯಾಕಂತಂದರೆ ಅವರು ಪ್ರಧಾನಮಂತ್ರಿಯಾಗಿ ಉಳಿಬೇಕಾದ್ರೆ ಆಂಧ್ರ ಮತ್ತು ಬಿಹಾರಗಳ ಬೆಂಬಲ ಬೇಕು. ಅದಕ್ಕೋಸ್ಕರ ಆ ಎರಡು ರಾಜ್ಯಗಳಿಗೆ ವಿಶೇಷ ಅನುದಾನವನ್ನು. ಇಂದಿನ ಅಧಿವೇಶನ ನಾನಾ ಕಾರಣಕ್ಕೆ ಸದ್ದು ಮಾಡಿತು. ಕಾಂಗ್ರೆಸ್ ಬಿಜೆಪಿ ನಾಯಕರು ಗಂಭೀರವಾಗಿ ಚರ್ಚೆ ಮಾಡಿದರು, ಒಬ್ಬರನ್ನೊಬ್ಬರು ಟೀಕಿಸಿದರು. ಕಾಮಿಡಿ ಇರಲಿಲ್ಲ, ಆದರೆ ಗಂಭೀರ ಚರ್ಚೆ ಇತ್ತು, ವ್ಯಂಗ್ಯ ಇತ್ತು, ಟೀಕೆ ಇತ್ತು, ಎಲ್ಲವೂ ಇತ್ತು. ಹೇಗಿತ್ತು ಅಧಿವೇಶನ ಬನ್ನಿ ನೋಡೋಣ. ಇಡಿ ಏಜೆಂಟ್ಗಳ ಇವರು ಏಜೆಂಟ್ಗಳ ಇವರು ಈ ರಾಜ್ಯದಲ್ಲಿ ಹಿಂಗಾದ್ರೆ ಇನ್ನೊಂದು ರಾಜ್ಯದಲ್ಲಿ ಆಯ್ಕೊಂಡು ಹೊಡಿತಾರೆ. ದಾನಶೂರನ ಗರಣದ ದಡ ದಾನಶೂರನ ಇದೊಂದು ಮಾತ್ರ ಕೆಂಪು ಆಗ್ತೀರಾ ಸರ್? ಮಾತುಗಳಂತೂ ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ವಿಷಯ ಗೊತ್ತಿಲ್ವಾ? ಎದ್ದೇಳಿ ಕೃಷ್ಣೇಗೌಡ ಅಂದ್ರೆ ನಾ ಕೃಷ್ಣೇಗೌಡ ಅಲ್ಲ, ಸುಮ್ಮ ವಕೊಂಡಪ್ಪ ಗೌಡ ಹಾಕುತ್ತಾರ. ಇಡಿ ಏನು ಇವ್ರ ಅಪ್ಪನ ಮನೆದ? ಮುಖ್ಯಮಂತ್ರಿಗಳ ಹೆಸರು ಅವ್ರನ್ನ ಇಕ್ಕಟ್ಟಿ ಸಿಲುಕ್ಸು ಅಂತ ಹೇಳಿ ಇಡಿ ಅವರು ಬಂದು ಇಲ್ಲಿ ಪ್ರಜಾಪ್ರಭುತ್ವತ್ತೇನ್ರಿ? ಏನ್ ಇವ್ರು ಈ ಇಡಿ ಏಜೆಂಟ್ಗಳ ಇವರು? ಏನ್ ಇಡಿ ಇವ್ರ ಮನದ? ಇಡಿ ಭಾರತ ದೇಶದಲ್ಲಿ ಒಂದು ಸಂಸ್ಥೆ. ಇವ್ರಿಗೆ ಈ ರಾಜ್ಯದಲ್ಲಿ ಹಿಂಗಾದ್ರೆ ಇನ್ನೊಂದು ರಾಜ್ಯದಲ್ಲಿ ಆಯ್ಕೊಂಡು ಹೊಡಿತಾರೆ. ಗೊತ್ತಿದ್ದ ನನಗೆ. ಇವ್ರ ಮನೆ ಆಸ್ತಿ ಅಲ್ಲ ಇಡಿ ಇವ್ರ ಮನೆ ಆಸ್ತಿ ಅಲ್ರಿ. ಡಿಕೆ ಶಿವಕುಮಾರ್ ವರ್ಸಸ್ ಅಶ್ವಥ್ ನಾರಾಯಣ್. ಏನು ನಾನು ಬಿಸಿ ಭೀಮನ ಬಲ ತೆಗೆದು ಬಿಡ್ತೀನಿ ಅಂತ ಅಂದ್ರೆ ಯಶಸ್ಸಾಗಬೇಕಾದ್ರೆ ಧರ್ಮರಾಯನ ಧರ್ಮತ್ವ ಇರಬೇಕು. ದಾನಶೂರನ ಗರಣದ ದಾನಶೂರನ ಇದೊಂದು ಮಾತ್ರ ಕೆಂಪು ಆಗ್ತೀರಾ ಸರ್? ಮಾತುಗಳಂತೂ ಮಾತುಗೂ ನಿಮ್ ಕಾರ್ಯಕ್ಕೂ ಎರಡಕ್ಕೂ ಸಂಬಂಧನೇ ಇಲ್ಲ ಸರ್. ನಾನು ಅದೇ ನಿನ್ನೆ ಮಾತಾಡ್ತಿದ್ದೆ ಸರ್ ಬೆಳಗ್ಗೆನು. ಸರ್ ಶಿವಕುಮಾರ್ ಅವ್ರು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ, ಏನೇನು ಮಾತುಗಳನ್ನ ಉಲ್ಲೇಖ ಮಾಡ್ತಾರೆ. ಆದ್ರೆ ಕಾರ್ಯ ಬಂದಾಗ ಅದಕ್ಕೆ ವಿರುದ್ಧವಾಗಿರ್ತಾರಲ್ಲ, ಯಾಕೆ ಅಂತ. ನೋ ಸರ್, ವಾಟ್ ಹ್ಯಾಸ್ ಸ್ಪೋಕನ್ ಹೇಳ್ತೀನಲ್ಲ, ನನ್ನ ಬಿಗ್ಗೆಸ್ಟ್ ಸ್ಟ್ರೆಂತ್ ಸರ್ ಬೆಂಗಳೂರು ಅಲ್ಲ ಸರ್, ಬೆಂಗಳೂರು. ಒಂದ್ ನಿಮಿಷ ಕೂತ್ಕೊಳ್ರಿ. ಧರ್ಮರಾಯನ ಧರ್ಮತ್ವ, ದಾನಶೂನ ಕರ್ಣನ ದಾನತ್ವ, ಅರ್ಜುನನ ಗುರಿ, ಭೀಮನ ಬಲ, ವಿದುರನ ನೀತಿ, ಕೃಷ್ಣನ ತಂತ್ರ, ಇಷ್ಟಿದ್ರು ಮಾತ್ರ ಯಶಸ್ಸು. ಅಶೋಕ ಕನಕಪುರ ನಿಂದೆ ಕಣಪ್ಪ. Bangalore is belongs to everyone. Definitely, no doubt about that. Sir, Kanakpura also belongs to everybody. Kanakpura nindappa. Kanakpura also belongs to everybody. ನೀವು ಹೇಳಿದ್ರೆ ಬೆಂಗಳೂರು ನಮ್ದಲ್ಲ, ಕನಕಪುರನೂ ನಮ್ದು. ನಿನ್ಗೂ ಬೆಂಗಳೂರು ಒಡೆದ್ರೆ ಕೆಂಪೇಗೌಡರಿಗೆ ಅವಮಾನ. ಕೆಂಪೇಗೌಡರು ಬೆಂಗಳೂರು ಕಟ್ಟಿದ್ದು ಅವ್ರಿಗೆ ದ್ರೋಹ ಹೊಡಿತಾ ಇದ್ರೆ ಚಿತ್ರ ಮಾಡಿದ್ರೆ ಶಾಪ ತಟ್ಟುತ್ತೆ ನಿಮಗೆ. ಅವಮಾನ ಮಾಡ್ತಿದ್ದೀರಿ. ಪ್ರಧಾನಮಂತ್ರಿ 7 ಕೋಟಿ ಇರೋರ್ನ ಮುಖ್ಯಮಂತ್ರಿ ಬೆಂಗಳೂರು ನಗರದ ಆಡಳಿತ ಸುಧಾರಣೆಗೋಸ್ಕರ ಮುಖ್ಯಮಂತ್ರಿಗಳು 7 ಕೋಟಿ ಭಾಗ ಮಾಡ್ಬಿಡಿ, ದೇಶನ ಭಾಗ ಮಾಡ್ಬಿಡಿ. ಎಚ್ ಕೆ ಪಾಟೀಲ್ ರೇ ಎದ್ದೇಳ್ರಿ ಯಪ್ಪ. ನಮ್ಮ ಎಚ್ ಕೆ ಪಾಟೀಲ್ರು ಏನು ಮಾತಾಡೋದಿಲ್ಲ. ಇಂಥ ಸಂದರ್ಭದಾಗ ಎದ್ದು ಮಾತಾಡ. ಅವ ಕೆ ಎಚ್ ಪಾಟೀಲ್ ಹೆಂಗಿದ್ರು ಹುಲಿ ಹತ್ತಿದ್ರು, ಗದಗ ಹುಲಿ ಮಾತಾಡ್ತಿದ್ರು ಸರ್ಕಾರ ಬಿಲ್ ಬಗ್ಗೆ ಮಾತಾಡಿ. ಎದ್ದೇಳಿ ಮಂಜುನಾಥ್ ಅಂತ ಹೇಳಬೇಕಾಗಿ. ಎದ್ದೇಳಿ ಕೃಷ್ಣೇಗೌಡ ಅಂದ್ರೆ ನಾ ಕೃಷ್ಣೇಗೌಡ ಅಲ್ಲ, ಸುಮ್ಮ ವಕೊಂಡಪ್ಪ ಗೌಡ ಹಾಕುತ್ತಾರ. ನೋಡಿ, ಇವ್ರಿಗೆ ಒಂದು ಪ್ಲ್ಯಾನ್ ಇತ್ತು. ಏನು ಪ್ಲ್ಯಾನು? ರೇಣುಕಾಸ್ವಾಮಿಯನ್ನು ಶೆಡ್ಗೆ ಕರ್ಕೊಂಬರ್ತಾರೆ. ಯಾರು ಕರ್ಕೊಂಬರೋದು? ರಾಘವೇಂದ್ರ ಅವರ ತಾಯಿ ಮೊನ್ನೆ ತೀರ್ಕೊಂಡ್ರು. ನಿರಂತರ 5 ಗಂಟೆ ಟಾರ್ಚರ್ ಮಾಡಿದ ಮೇಲೆ ಒಂದು ಹೊಸ ವರ್ಷ ಶುರುವಾಗುತ್ತೆ. ಅಂದರೆ ಆನ್ ದ ಸ್ಪಾಟ್. ಯಾಕಂದರೆ ಅದು ಪ್ಲ್ಯಾನ್ಡ್ ಅಲ್ವಲ್ಲ, ಪೊಲೀಸರಲ್ವಲ್ಲ. ಅಣ್ಣ ಈಗ ಇವನ ಒಂದು ಕ್ಷಮೆ ಕೇಳೋದು ಮಾಡೋಣ. ರೇಣುಕಾಸ್ವಾಮಿ ಕ್ಷಮೆ ಕೋರುವ ವಿಡಿಯೋ ಮಾಡಬೇಕಿತ್ತಂತ. ವಿಡಿಯೋ ಮಾಡುವ ಮುನ್ನವೇ ಸಖತ್ತಾಗಿ ಹೊಡೆದು ಬಿಸಾಕಿರ್ತಾರೆ. ಸಖತ್ತಂದರೆ ಮನಸ್ಸೋ ಇಚ್ಛೆ, ಥಳಿಸಿದ ನಂತರ ಕ್ಷಮೆ ಕೇಳೋ ವಿಡಿಯೋ ಮಾಡೋ ಪ್ಲ್ಯಾನ್. ಅಂದರೆ ಮೈ ಮೇಲೆಲ್ಲ ಪೆಟ್ಟು ಬಿಟ್ಟು